ಮಲೆನಾಡು ಕೃಷಿ ಅಭಿವೃದ್ಧಿ ಸೇವಾ ಸಹಕಾರಿ ಸಂಘವು ಕಳೆದ ಆರ್ಥಿಕ ಸಾಲಿನಲ್ಲಿ 47.24 ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ಹೇಳಿದರು. ಅವರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕೃಷಿ ಉಪಕರಣಗಳು, ಯಂತ್ರಗಳು, ಪಂಪ್ ಸೆಟ್ಗಳು ಹಾಗೂ ಇನ್ನಿತರ ವಸ್ತುಗಳ ಮಾರಾಟ ವ್ಯವಹಾರದಲ್ಲಿ ಸಂಘವು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಸಾಧಿಸುತ್ತಿದೆ. ಉತ್ತಮ ಗುಣಮಟ್ಟದ ಉಪಕರಣಗಳನ್ನು ರೈತರಿಗೆ ಪೂರೈಸುವಲ್ಲಿ ಶ್ರಮಿಸುತ್ತಿದೆ. ಯಲ್ಲಾಪುರ, ಅಂಕೋಲಾ, ಮುಂಡಗೋಡ, ಜೊಯ್ಡಾ ಮುಂತಾದ ತಾಲೂಕುಗಳ ರೈತರು ಸಂಘದ ಮೂಲಕ ವ್ಯವಹರಿಸಿ ಕೃಷಿಯಲ್ಲಿ ಬೆಳವಣಿಗೆ ಹೊಂದುತ್ತಿರುವುದು ಸಂತಸದ ಸಂಗತಿ ಎಂದರು. ಸಂಘವು 1999 ಸದಸ್ಯರನ್ನು ಹೊಂದಿದ್ದು 6.28 ಲಕ್ಷ ರೂಪಾಯಿ ಷೇರು ಬಂಡವಾಳವನ್ನು ಹೊಂದಿದೆ. 5.40 ಕೋಟಿ ರೂಪಾಯಿ ವಿಕ್ರಿ, 4.72 ಕೋಟಿ ರೂಪಾಯಿ ಖರೀದಿ ವ್ಯವಹಾರ ನಡೆಸಿದೆ. ಆಡಿಟ್ ವರ್ಗೀಕರಣದಲ್ಲಿ ಅ ವರ್ಗದಲ್ಲಿ ಮುಂದುವರೆದಿದೆ ಎಂದು ವಿವರಿಸಿದರು. ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆ ಸೆಪ್ಟೆಂಬರ್ 12ರಂದು ಮಧ್ಯಾಹ್ನ 3:30ಕ್ಕೆ ಅಡಕೆ ಭವನದಲ್ಲಿ ನಡೆಯಲಿದೆ. ತಾಲೂಕಿನ 12 ಜನ ಯುವ ಕೃಷಿಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎಂಜಿ ಭಟ್ ಶಿಗೇಪಾಲ, ನಿರ್ದೇಶಕರಾದ ಜಿಆರ್ ಹೆಗಡೆ ಬೆದೆಹಕ್ಲ, ರವೀಂದ್ರ ಗೌಡ, ರಾಘವೇಂದ್ರ ಭಟ್ ಕೋಣೆಮನೆ, ದತ್ತಾತ್ರೇಯ ಬೊಳಗುಡ್ಡೆ, ಎಂಪಿ ಹೆಗಡೆ ಚವತ್ತಿ, ವಾಸು ಬೋವಿ ತುಡುಗುಣಿ, ಮಧುಕೇಶ್ವರ್ ಭಟ್, ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಹೆಗಡೆ ಉಪಸ್ಥಿತರಿದ್ದರು. ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಎಲ್ಲ ರೈತರ ಸಹಕಾರಿ ಸಂಘಗಳ ಹಾಗೂ ಈ ಒಂದು ಯಲ್ಲಾಪುರ ತಾಲೂಕು, ಮುಂಡಗೋಡು, ಜೊಯ್ಡಾ, ಅಂಕೋಲಾ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಬಹಳಷ್ಟು ಭಾಗದ ರೈತರು, ಯಾಕಂದರೆ ಇಲ್ಲಿಂದ ಅಂಕೋಲಾ ಮತ್ತು ಕಡೆಗೆ ಕಾರವಾರವರೆಗೂ ಸಹ ನಮ್ಮದ ಸಂಪರ್ಕ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.